ಮೇಲಿಂದ ಮೇಲೆ ಹೇಳ್ತಿರ್ತೇನೆ. ಅನೇಕ ಜನ ತಿಳ್ಕೊಂಡಿರ್ತಾರೆ ನಾವು ರಾಯರ ಭಕ್ತರು ಅಂತ. ನಿಜವಾಗಿಯೂ ಅವರು ರಾಯರ ಭಕ್ತರು. ಮೇಲಿಂದ ಮೇಲೆ ಅಷ್ಟೋತ್ತರ ಮಾಡ್ತಾರೆ, ಮೇಲಿಂದ ಮೇಲೆ ರಾಯರ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ, ರಾಯರ ಆರಾಧನೆಯನ್ನು ಮಾಡ್ತಾರೆ, ವಿಶೇಷವಾಗಿ ಅವರ ಭಜನೆ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಅವರಿಲ್ಲದೆವು ಅವರ ನಾಮಸ್ಮರಣೆ ಮಾಡದೆ ಊಟ ಮಾಡುವುದಿಲ್ಲ. ನಿಜವಾಗಿಯೂ ರಾಯರ ಭಕ್ತರೆ, ಅದರಲ್ಲೇನು ವಿವಾದವಿಲ್ಲ. ಆದರೆ ಅವರು ನಾವಷ್ಟೇ ರಾಯರ ಭಕ್ತರು ಅಂತ ತಿಳಿದಿದ್ದಾರೆ, ಅಥವಾ ರಾಯರನ್ನ ನಾವು ಮನಾಪಲಿಯಾಗಿ ಹಿಡಿದುಕೊಂಡಿದ್ದೇವೆ ಅಂತ ತಿಳಿದಿದ್ದಾರೆ. ಅದು ಮಾತ್ರ ತಪ್ಪು. ರಾಯರ ಏಕದೇಶ ಅವರಿಗೆ ಗೊತ್ತು. ನನ್ನ ಮಾತು ಸ್ವಲ್ಪ ನಿಷ್ಠುರವಾಗಬಹುದು. ನಿಷ್ಠುರ ಮಾತಾಡೋದಕ್ಕಾಗಿ ಮಾತಾಡ್ತಾ ಇಲ್ಲ, ರಾಯರ ಮಹಿಮೆಯನ್ನು ತಿಳಿಸೋದಕ್ಕಾಗಿ ಮಾತಾಡ್ತಾ ಇಲ್ಲ. ರಾಯರನ್ನ ನಾವು ಕೆಲವರನ್ನ ನಾವೆಲ್ಲ ಹೆಸರು ಕೊಟ್ಟು ಕರೆಯೋದುಂಟು, ಮಷೀನ್ ಮೇಕಿಂಗ್ ಅಂತ, ಇದು ಮನಿ ಮೇಕಿಂಗ್ ಮಷೀನ್ ಅಂತ. ಹಾಗಿದ್ದಾಗ ರಾಯರನ್ನ ನಾವೇನಂತ ಬಳಸ್ತಾ ಇದ್ದೇವೆ ಅಂದ್ರೆ, ನಮಗೆ ವರವನ್ನು ಕೊಡತಕ್ಕ ಗುರುಗಳು, ಇಷ್ಟೇ ರಾಯರ ಸ್ವರೂಪ. ರಾಯರ ತಪಸ್ಸು, ರಾಯರ ಜ್ಞಾನ, ರಾಯರ ಭಕ್ತಿ, ರಾಯರ ಗ್ರಂಥ, ರಾಯರ ವಾಕ್ಯಾರ್ಥ, ರಾಯರ ಪಾಂಡಿತ್ಯ, ರಾಯರ ಅದ್ಭುತವಾದ ದೃಷ್ಟಿ, ಅವರಿಗೆ ದೇವರಲ್ಲಿರುವ ನಿಷ್ಠೆ, ಅವರು ಎಷ್ಟು ತ್ಯಾಗ ಮಾಡಿದ್ರು, ಅವರು ಎಂಥ ಬಡತನ ಸಹನೆ ಮಾಡಿದ್ರು, ಏನವರಿಗಿರುವಂತಹ ಶಪಾನುಗ್ರಹ ಸಾಮರ್ಥ್ಯ, ಇದರ ಬಗ್ಗೆ ನಮಗೆ ಕಲ್ಪನೆ ಏನೂ ಇಲ್ಲ. ಅತ್ಯಂತ ಉದಾಸೀನ. ನೀವು ಎಷ್ಟು ರಾಯರ ಭಕ್ತಿಯನ್ನು ಮಾಡ್ತೀರೋ ಅಷ್ಟು ರಾಯರ ಗ್ರಂಥಗಳನ್ನು ಓದಿದ ನಾವು ನಿಮ್ಮ 10ರಷ್ಟಲ್ಲ 100 ಪಟ್ಟು ಹೆಚ್ಚಿನ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಒಂದು ದೊಡ್ಡ ಮುಖವನ್ನು ನೀವು ನೋಡ್ತಾ ಇಲ್ಲ. ವ್ಯಾಸರಾಜರು ಬರೆದಂತಹ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಪ್ರಕಾಶಾಂತರ ಟಿಪ್ಪಣಿಯನ್ನು ಬರೀತಾರೆ. ಅತ್ಯದ್ಭುತವಾದ ಟಿಪ್ಪಣಿ, ಅತ್ಯದ್ಭುತವಾದ ಟಿಪ್ಪಣಿ. ವ್ಯಾಸರಾಜರೇ ಬರೆದಂತಹ ಮತ್ತೊಂದು ಗ್ರಂಥ ತರ್ಕತಾಂಡವ, ಅದಕ್ಕೆ ಟಿಪ್ಪಣಿಯನ್ನು ಬರೀತಾರೆ ನ್ಯಾಯದೀಪ. ಎಂಥ ಸುಂದರವಾದ ಟಿಪ್ಪಣಿ. ಟೀಕಾಕೃತ್ಪಾದರು ಬರೆದ ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿಯನ್ನು ಬರೀತಾರೆ ಭಾವದೀಪ. ಅಮೋಘವಾದಂತಹ ಟಿಪ್ಪಣಿ, ಅಮೋಘವಾದಂತಹದ್ದು. ಇದು ಒಂದಲ್ಲ ಎರಡಲ್ಲ, ಪರಿಮಳವೂ ಸರಿಯೇ, ಭಾವದೀಪವೂ ಸರಿಯೇ. ಬೇರೆ ಬೇರೆ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ವಾದಾವಲಿಗೆ, ತತ್ವನಿರ್ಣಯಕ್ಕೆ, ತತ್ವೋದ್ಯೋತಕ್ಕೆ. ಅವರ ಗ್ರಂಥಗಳನ್ನು ನೋಡ್ತಾ ಇದ್ರೆ ಅವರಿಗೆ ತರ್ಕಶಾಸ್ತ್ರದಲ್ಲಿ ನಿಸ್ಸೀಮವಾದ ಪಾಂಡಿತ್ಯ ಒಂದು ಕಡೆಗೆ. ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೊಟ್ಟಂತಹ ನೈಯಾಯಿಕರ ನಾನಾ ವಿಧವಾದಂತಹ ಪಕ್ಷಗಳನ್ನು ಖಂಡನ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳವರು ಅತ್ಯಂತ ಬಲಿಷ್ಠವಾಗಿ ಅವರ ಮತವನ್ನು ಖಂಡನ ಮಾಡ್ತಾರೆ. ಇಂಥ ಪಾಂಡಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ. ಆ ಪಾಂಡಿತ್ಯದ ಮುಖ ಮುಚ್ಚಿ ಹೋಯಿತು, ಕಾಣದಂತೆ ಆಗಿದೆ. ವಿ ಆರ್ ಅನ್ಮೈಂಡ್ಫುಲ್ ಆಫ್ ದೋಸ್ ಥಿಂಗ್ಸ್. ಬಹಳ ಶೋಚನೀಯವಾದಂತ. ರಾಯರನ್ನ ಮಂತ್ರಾಕ್ಷತೆ ಕೊಡುವ ಬಾಬಾ ಅಂತ ಮಾಡಿಡಬೇಡಿ ಅವರನ್ನ, ದಯವಿಟ್ಟು ದಯವಿಟ್ಟು ಮಾಡಬೇಡಿ.